ನೋಡಿ ಫ್ರೆಂಡ್ಸ್, ಅವಳಿಗೆ ಸ್ವಲ್ಪ ಉಪ್ಪು ಸಕ್ಕರೆ ಬಿಸಿನೀರು ಹಾಕ್ಬಿಟ್ಟು ಕಲಸಿ ಮೊಸರನ್ನ ಟಿಫನ್ ಅವಳಿಗೆ ಬಿಸಿನೀರೇ ಕೊಡೋದೀಗ. ಅವ್ರಿಗೆ ಲೂಸ್ ಮೋಷನ್ ಆಗ್ತಾಯಿದೆಯಲ್ಲ, ಅದಕ್ಕೆ ಉಪ್ಪಿಟ್ಟಿಗೆ ಇವತ್ತಿಷ್ಟೇ. ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರಿಗೆ ಮಾಡ್ಕೊತಾರೋದು ಇಷ್ಟು ಐಟಮ್. ಆಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಉಪ್ಪಿಟ್ಟಿಗೆ ಚೆನ್ನಾಗಿ ಹುರ್ಕೊಂಡು ಚೂರು ತುಪ್ಪ ಹಾಕೋಣ ಅಂತ ಇಟ್ಕೊಂಡಿದ್ದೆ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಂಡೆ ಫ್ರೆಂಡ್ಸ್. ಇವಾಗ ಇದು ಕುದೀತೈತೆ, ಇದಕ್ಕೆ ರವೆ ಹಾಕಬೇಕೀಗ. ಫೈನಲ್ಲಿ ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್. ಚೂರು ತುಪ್ಪ ಹಾಕ್ತೀನಿ, ಅಷ್ಟೇ. ನಿಮ್ಮ ಮನೆಗೇನು ಫ್ರೆಂಡ್ಸ್ ಇವತ್ತು ಟಿಫನ್ನು? ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಹಬ್ಬ ಹೇಗೆ ಮಾಡ್ತಾಯಿದ್ದೀರಾ? ಶಿವರಾತ್ರಿ ನೋಡಿ, ಅವಳು ಕಚ್ಕೊಂಡಿರೋದು. ಊಟ ಹಾಕಿದ್ರೆ ಊಟ ಬಿಟ್ಬಿಟ್ಟು ಮಲ್ಕೊಂಡು ನೋಡಿ ಫ್ರೆಂಡ್ಸ್ ಇವಳು. ಅದಕ್ಕೆ ಇವತ್ತು ಊಟ ಇಲ್ಲ ಪಪ್ಪುಗೆ. ಇವತ್ತು ನಮ್ಮ ಉಪ್ಪಿಟ್ಬೇಕು ಅಂತ ಬರ್ತಾಳೆ ನೋಡ್ರಿ. ಅದಕ್ಕೆ ಏನು ಕೊಡಲ್ಲ ಈಗ ಅವಳು. ಚಿನ್ನಿ ಯಾಕೆ ಕಚ್ಕೊಂಡಿರೋದು? ಯಾಕೆ ಊಟನ ಆಗುತ್ತೆ, ನೀರು ಕುಡಿಯಲ್ಲ, ಏನು ಕುಡಿಯಲ್ಲ ಫ್ರೆಂಡ್ಸ್ ಇವಳು. ಹಂಗೆ ಮಲ್ಕೊತಾಳೆ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಉಪ್ಪಿಟ್ಟು ತಿಂದ್ಬಿಟ್ಟು ಇವತ್ತಿನ ಕೆಲಸ ಇದೆ. ನೆನ್ನೆನೇ ಎಲ್ಲ ಮುಗಿಸಿದ್ದೀನಿ. ಸ್ವಲ್ಪ ಮನೆಯೆಲ್ಲ ಒರೆಸಿಟ್ಬಿಟ್ಟು ದೇವ್ರ ಪೂಜೆ ಮಾಡಿ ಒಂಚೂರು ಗಸಗಸೆ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಶಿವ ಪರಮಾತ್ಮ ಅನ್ನೋದು ಅಷ್ಟೇ. ಮುಂಚೆ ಮಾಡ್ತಿದ್ದೆ ಉಪವಾಸ ಜಾಗರಣೆ, ಇವಾಗ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ಭಗವಂತನ ಸೇವೆ ಅಂತ ಮಾಡಿ ಕೈ ಮುಕ್ಕೊಳ್ಳೋದಷ್ಟೆ. ಸರಿ ಫ್ರೆಂಡ್, ಟಿಫನ್ ಮಾಡ್ತಾಯಿದ್ದೀನಿ, ಮಾಡ್ಬಿಟ್ಟು ಸಿಗ್ತೀನಿ. ದಮ್ಮಿದ್ರೆ ಎತ್ಕೊಳ್ಳಿ ನೋಡೋಣ, ಎತ್ಕೊಳ್ಳೆ ನೋಡೋಣ, ಎತ್ತಿ ಜಂಪಡಿ.
ಅಲ್ವಾ? ತಗೊಳ್ರಿ ತಗೊಳ್ಬೇಡ್ರಿ ಅವಳಿಗೆ. ಹಾಯ್ ಫ್ರೆಂಡ್ಸ್, ಈ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ನಾನು ಈಗ ಪೂಜೆಗೆ ರೆಡಿ ಮಾಡಬೇಕು, ಪ್ರಸಾದಕ್ಕೆ ರೆಡಿ ಮಾಡಬೇಕು. ಏನಿಲ್ಲ, ಗಸಗಸೆ ಪಾಯಸ, ಹೆಸರುಬೇಳೆ ಕೋಸಂಬರಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಕಡ್ಡಿ ಎಣ್ಸೋದು. ಆಮೇಲೆ ಇವತ್ತೇನು ಕ್ರೀಮ್ ಗೀಮ್ ಎಲ್ಲ ನಾನು ಅಂದರೆ ದಿನ ಏನು ಕ್ರೀಮ್ ಗೀಮ್ ಎಲ್ಲ ಹಾಕಲ್ಲ, ಇದೊಂದೇ ಯೂಸ್ ಬೊಟ್ಟೊಂದು ಇಡ್ತೀನಿ. ಕನ್ನಡಿನೂ ಜಾಸ್ತಿ ನೋಡಲ್ಲ, ಇಷ್ಟೇ ನಮ್ಮದು ಮೇಕಪ್ಪು. ದಿನ ಹೆಂಗಿರ್ತೀವೋ ಹಂಗಿರ್ತೀವಿ. ಇವಾಗ ಬನ್ನಿ ಒಂಚೂರು ಪ್ರಸಾದ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಭಗವಂತನಿಗೆ ಕೈ ಮುಕ್ಕೋಣ. ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್. Building a website was user friendly and as easy as getting ready.